ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಯಿತಾ ಕಾಫಿ ತಿಂಡಿ ಎಲ್ರದ್ದು? ವೆಲ್ಕಮ್ ಬ್ಯಾಕ್. ಬನ್ನಿ, ಇದೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಕೂಡ ಶಿವರಾತ್ರಿ ಹಬ್ಬದ ದಿನ ಇದೊಂದು ಗಿಫ್ಟ್ ಬಂದಿದೆ. ಕಾಮಧೇನು ಈ ಥರ ಇದೆ, ನೋಡ್ಬೋದು. ಹೇಗನ್ಸುತ್ತೆ ಕಮೆಂಟ್ ಮಾಡಿ. ಗಣೇಶ ಎಲ್ಲ ತುಂಬ ಒಳ್ಳೆಯದು. ಬನ್ನಿ, ಹಾಗೆ ರೂಟೀನ್ ಶುರುವಾಗಿದೆ. ಇದು ನಿನ್ನೆ ಸಂಜೆ ಪೂಜೆದು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಹಾಗೆ ಪಾತ್ರೆ ಕೂಡ ವಾಶ್ ಮಾಡಬೇಕು. ಹಾಗೆ ಇವತ್ತು ಟಿಫನ್ಗೆ ಸಿಂಪಲಾಗಿ ಮೆಂತ್ಯ ಸೊಪ್ಪಿಟ್ಟು, ತುಂಬ ಒಳ್ಳೆಯದು, ತಂಪು. ಹಾಗೆ ಕೂಡ ಸ್ವಲ್ಪ ಶಕ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಮೆಂತ್ಯ ಬಾತ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡು, ಇದೊಂದು ಮಾರ್ನಿಂಗ್ ರೂಟೀನ್ ಟಿಫನ್ನು ಈ ಥರ ಆಗಿದೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬೇಸಿಗೆಗಾಲ ಶುರುವಾಯಿತು. ಆದಷ್ಟು ಮಸಾಲೆ ಪದಾರ್ಥ ಅವಾಯ್ಡ್ ಮಾಡಬೇಕು. ಇದಕ್ಕೇನಿಲ್ಲ, ನಾನು ಎಣ್ಣೆ, ಸಾಸಿವೆ, ಬಟಾಣಿ ನೆನೆಸಿರಲಿಲ್ಲ, ಹಾಗಾಗಿ ಕಡಲೆ ಬೀಜ ಒಗ್ಗರಣೆ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ, ಒಂದು ಕಟ್ಟು, ದಪ್ಪ ಕಟ್ಟು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿಲ್ಲ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಹಾಗೆ ಅಚ್ಕಾರದ ಪುಡಿ, ನೀರು, ಉಪ್ಪು, ಅಕ್ಕಿ, ಟೊಮೆಟೊ 2, ಈರುಳ್ಳಿ 1-2 ಹಾಕ್ಬಿಟ್ಟಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಏನೂ ಹಾಕಿಲ್ಲ, ಅಷ್ಟೇ. ಉಪ್ಪು, ನೀರು ಹಾಕಿ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದ್ದೀನಿ. ಸಿಂಪಲ್ಲಾಗಿದೆ ಇದು ಮೆಂತ್ಯ ಬಾತ್. ಹಾಗೆ ಕಾಯಿ ಚಟ್ನಿ, ಹಸಿಕಾಯಿದು, ಮೊಸರು ಇದೆ, ಬೇಕಾದರೆ ಮೊಸರು ಬಜ್ಜಿ ಮಾಡ್ಕೋಬೋದು. ಯಾಕಂದರೆ ಚಟ್ನಿ ಎಲ್ಲ ಸ್ವಲ್ಪ ಇದು ಓಪನ್ ಆಗಿಬಿಟ್ಟಿದೆ. ಓಕೆ. ಆಮೇಲೆ ಇದು ಗಾಣದ ಎಣ್ಣೆ ಯೂಸ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್. ನೋಡಿ, ಈ ಥರ ಆಗುತ್ತೆ. ಕ್ಲೀನ್ ಮಾಡ್ಕೊತೀನಿ. ಬಾಯ್.